ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನೇರವಾಗಿ ವಿಷಯಕ್ಕೆ ಬರೋಣ. ಸೊ ಏನು ಅಂತ ಹೇಳಿದ್ರೆ, ನಿನ್ನೆ ಒಂದು ಇಂಟ್ರೆಸ್ಟಿಂಗಾಗಿ ಎಪಿಸೋಡ್ ಇತ್ತು. ಸೊ ಬಿಗ್ ಬಾಸ್ ಸೀಸನ್ 11 ಕನ್ನಡ. ಸೊ ಟಿಕೆಟ್ ಟು ಫಿನಾಲೆ ಅಂತ ಏನು ಸುದೀಪ್ ಅವರು ಲಾಸ್ಟ್ ವೀಕೆಂಡ್ ಎಪಿಸೋಡಲ್ಲಿ ಅನೌನ್ಸ್ ಮಾಡೋಗಿರ್ತಾರೆ. ಸೊ ಎಲ್ಲ ಚಟುವಟಿಕೆ ಎಲ್ಲಿ ಯಾರು ಚೆನ್ನಾಗಿ ಆಡ್ತಾರೆ, ಯಾರು ಉತ್ತಮ ಸ್ಪರ್ಧಿ ಇರ್ತಾರೋ, ಸೊ ಇಷ್ಟು 9 ಸ್ಪರ್ಧಿಗಳಲ್ಲಿ ಒಂದು ಸ್ಪರ್ಧಿಗೆ ಮಾತ್ರ ಡೈರೆಕ್ಟ್ ಟಿಕೆಟ್ ಟು ಫಿನಾಲೆಗೆ ಅವಕಾಶ ಸಿಗುತ್ತೆ. ಈ ಒಂದು 3 ವಾರದಲ್ಲಿ ಡೈರೆಕ್ಟಾಗಿ ಅವ್ರ ಸೀಟ್ನ ಅವರು ಕನ್ಫರ್ಮ್ ಮಾಡ್ಕೋಬೋದು. ಫಿನಾಲೆಯಲ್ಲಿ 5 ಜನದಲ್ಲಿ ಒಂದು ಸೀಟ್ ಕನ್ಫರ್ಮ್ ಮಾಡ್ಕೋಬೋದು ಅಂತ ಹೇಳಿಬಿಟ್ಟು ಹೋಗ್ತಾರೆ ಸುದೀಪ್ ಅವರು. ಸೊ ಅದಾದ ನಂತರ ನೆಕ್ಸ್ಟ್ ಡೇ ಬಿಗ್ ಬಾಸಲ್ಲಿ ಸೊ ಮೊದಲನೇ ಸರಣಿಯ ಮೊದಲನೇ ಚಟುವಟಿಕೆಯನ್ನು ಕೊಡ್ತಾರೆ. ಸೊ ಆ ಚಟುವಟಿಕೆ ಯಾವ ಥರ ಇತ್ತು, ಸೊ ಯಾವ ಥರ ಇವರು ಮೋಟಿವೇಟಾಗಿ ತೊಗೊಂಡ್ರು, ಯಾವ ಥರ ಅಗ್ರೆಸಿವ್ ಆಗಿ ತೊಗೊಂಡ್ರು ಅಂತ 1 by 1 ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಮೊದಲನೇದಾಗಿ ರಜತ್ ಅವರು ಈ ವಾರದ ಖಳನಾಯಕನಾಗಿ ಈ ಒಂದು ಪಾತ್ರದಲ್ಲಿ ಇರ್ತಾರೆ. ಸೊ ಬೇಸಿಕಲಿ ಬಿಗ್ ಬಾಸ್ ಮನೆಯಲ್ಲಿ ಸೊ ಇವರಿಗೆ ಬಿಗ್ ಬಾಸ್ ಕಡೆಯಿಂದ ಒಂದು ಒಳ್ಳೆ ಆಪರ್ಚುನಿಟಿ ಸಿಕ್ಕಿರುತ್ತೆ. ಏನು ಅಂತ ಹೇಳಿದ್ರೆ, ಇರುವಂತಹ 9 ಕಂಟೆಸ್ಟೆಂಟಲ್ಲಿ ಇವರನ್ನು ಸೇರಿ ರಜತ್ ಅವ್ರನ್ನ ಬಿಗ್ ಬಾಸ್ ಡೈರೆಕ್ಟಾಗಿ ಈ ಟಿಕೆಟ್ ಟು ಫಿನಾಲೆಗೆ ಏನು ಗೇಮ್ ಆಡ್ತಾರಲ್ವ, ಸೊ ಅದರಲ್ಲಿ ಡೈರೆಕ್ಟಾಗಿ ಸೆಲೆಕ್ಟ್ ಮಾಡಿರ್ತಾರೆ. ಸೊ ಇನ್ನು ಮಿಕ್ಕ 8 ಕ್ಯಾಂಡಿಡೇಟ್ಸ್ಗಳಲ್ಲಿ ರಜತ್ ಅವ್ರಿಗೆ ಆ ಒಂದು ಅವಕಾಶನ ಕೊಟ್ಟಿರ್ತಾರೆ. ಯಾವ 5 ಕ್ಯಾಂಡಿಡೇಟ್ಸ್ನ ನೀವು ಟಿಕೆಟ್ ಟು ಹೋಮ್ ಮನೆಗೆ ಕಳಿಸ್ಲಿಕ್ಕೆ ಇಷ್ಟಪಡ್ತೀರಾ, ಸೊ ಆ ಫಲಕವನ್ನು ಅವರು ಹಾಕ್ಕೊಂಡಿರಬೇಕು ಅಂತ ಹೇಳ್ಬಿಟ್ಟು ಅವ್ರಿಗೆ ಕೊಡ್ತಾರೆ. ಮತ್ತು ಅದನ್ನು ಕೊಡುವಾಗ ಒಳ್ಳೆ ಸರಿಯಾದ ಕಾರಣಗಳನ್ನ ತಿಳಿಸಿ ಕೊಡಬೇಕು ಅಂತ ಹೇಳಿ ಕೊಡ್ತಾರೆ. ಸೊ ಅದನ್ನು ಅವರು ಈ ಒಂದು 5 ಜನ ಕ್ಯಾಂಡಿಡೇಟ್ಸ್ಗಳಿಗೆ ಕೊಡ್ತಾರೆ. ಯಾರ್ಯಾರು ಅಂತ ಹೇಳಿದ್ರೆ, ಹನುಮಂತು ಕೊಡ್ತಾರೆ ಮೊದಲನೇದಾಗಿ, ಗೌತಮಿಗೆ ಕೊಡ್ತಾರೆ, ಚೈತ್ರಾಗೆ ಕೊಡ್ತಾರೆ, ಮೋಕ್ಷಿತಾಗೆ ಕೊಡ್ತಾರೆ, 5 ಜನಕ್ಕೆ ಕೊಡ್ತಾರೆ. ಸೊ ಈ ಒಂದು 5 ಜನದಲ್ಲಿ ನನಗೇನು ಅನ್ನಿಸ್ತು ಪರ್ಸ್ನಲಿ ಅಂತ ಹೇಳಿದ್ರೆ, ಸೊ ಇಲ್ಲಿ ಸ್ವಲ್ಪ ಲೈಟಾಗಿ ವುಮೆನ್ ಕಾರ್ಡ್ ಏನಾದರೂ ಪ್ಲೇ ಆಯಿತಾ ಅಂತ ಅನ್ನಿಸ್ತು. ಯಾಕೆ ಅಂತ ಹೇಳಿದರೆ, ಭವ್ಯ ಆಗಿರ್ಬೋದು, ಚೈತ್ರ ಆಗಿರ್ಬೋದು, ಮೋಕ್ಷಿತಾ ಆಗಿರ್ಬೋದು, ಗೌತಮಿ ಆಗಿರ್ಬೋದು, ಈ 4 ಜನಗಳಲ್ಲಿ ಸೊ ಅಟ್ಲೀಸ್ಟ್ ಒಬ್ಬರಾದ್ರೂ ಇವ್ರಿಗೆ ಯಾರೋ ಒಂದು ಸ್ವಲ್ಪ ಸ್ಟ್ರಾಂಗ್ ಇದ್ದಾರೆ ಫಿನಾಲಾಗಿ ಹೋಗೋಕ್ಕೆ ಅಂತ ಅನ್ನಿಸ್ಲಿಲ್ವಾ? ಅಥವಾ ಇವರೇ ಮಂಜುನ ಮತ್ತು ತ್ರಿವಿಕ್ರಮ್ನ ಮತ್ತು ಧನ್ರಾಜ್ನ ಇವರೇ ಸ್ಟ್ರಾಂಗ್ ಅಂತ ಅಂದ್ಕೊಂಡ್ಬಿಟ್ರಾ? ಸೊ ಇಲ್ಲಿ ಎಲ್ಲೋ ಒಂದು ಕಡೆ ನನಗೆ ಅಷ್ಟೊಂದು ಸಮಾಧಾನ ಸಿಗಲಿಲ್ಲ ಅವ್ರು ಕೊಡೋ ಕಾರಣಗಳಲ್ಲಿ. ಬಟ್ ಅದೇನೇ ಇರಲಿ, ಸೊ ಅವರಿಗೆ ಸಿಕ್ಕಂಥ ಒಂದು ಆಪರ್ಚುನಿಟಿನಲ್ಲಿ ಅವರು ಈ ಒಂದು 5 ಜನನ ಸೆಲೆಕ್ಟ್ ಮಾಡ್ತಾರೆ. ಸೊ ಹನುಮಂತು ವಿಷಯಕ್ಕೆ ಬಂದರೆ, ಲಾಸ್ಟ್ ಟೈಮ್ ಸುದೀಪ್ ಅವರು ವೀಕೆಂಡಲ್ಲಿ ಯಾವ ರೀಸನ್ ತೊಗೊಂಡಿರ್ತಾರೋ ಅದೇ ರೀಸನ್ನ ತೊಗೊಂಡು ಇವರು ಆ ರೀಸನ್ನ ಕೊಟ್ಟು ಇವ್ರಿಗೆ ಟಿಕೆಟ್ ಟು ಹೋಮ್ ಅನ್ನೋದನ್ನು ತೊಡಸ್ತಾರೆ. ಸೊ ಅದು ಎಲ್ಲೋ ಒಂದು ಕಡೆ ಅಷ್ಟಾಗಿ ನನಗೆ ಸರಿ ಕಾಣಲಿಲ್ಲ. ಯಾಕೆ ಅಂತ ಹೇಳಿದ್ರೆ, ಹನುಮಂತ್ ಅವರು ಗೇಮಲ್ಲಿ ತುಂಬಾ ಚೆನ್ನಾಗಿ ಆಡ್ತಾ ಇದ್ದಾರೆ, ಮೆಂಟಲಿನೂ ಸ್ಟ್ರಾಂಗ್ ಇದ್ದಾರೆ. ಏನು ಅಂತ ಹೇಳಿದ್ರೆ, ಅವ್ರಿಗೆ ಮಾತಾಡಲಿಕ್ಕೆ ಅಷ್ಟಾಗಿ ಬರಲ್ಲ. ನನಗೆ ಅವರ ಪೇರೆಂಟ್ಸ್ ಬಂದು ಹೋದ್ಮೇಲೆ ಏನು ಅನ್ನಿಸ್ತು ಅಂತ ಹೇಳಿದ್ರೆ, ಅವ್ರು ಬೇಸಿಕಲಿ ಮನೆಯಲ್ಲಿ ಬೇರೆ ಒಂದು ಭಾಷೆನ ಮಾತಾಡ್ತಾರೆ. ಅದು ಅಲ್ಲದೆ ಅವ್ರಿಗೆ ಈ ಥರ ಲೈವ್ ಶೋ ಏನಿದೆ ಬಿಗ್ ಬಾಸ್ 24/7 ಕ್ಯಾಮ್ರಾಗಳ ಮಧ್ಯೆ, ಇದೊಂಥರ ಅವ್ರಿಗೆ ಹಳ್ಳಿಯಿಂದ ಬಂದಿರೋದ್ರಿಂದ ಅವ್ರಿಗೊಂಥರ ಹೊಸದಾಗಿರುತ್ತೆ. ಅವ್ರಿಗೆ ಸಡನ್ನಾಗಿ ಏನು ಮಾತಾಡಬೇಕು ಗೊತ್ತಾಗಲ್ವೋ ನನಗಂತೂ ಗೊತ್ತಿಲ್ಲ. ಬಟ್ ಅವ್ರು ಮಾತಾಡ್ತಾ ಇದ್ದಾರೆ, ಎಲ್ಲಿ ಅವಕಾಶ ಸಿಗುತ್ತೋ ಅಲ್ಲಿ ಮಾತಾಡ್ತಾ ಇದ್ದಾರೆ, ಚೆನ್ನಾಗಿ ಆಡ್ತಾ ಇದ್ದಾರೆ, ಎಂಟರ್ಟೈನ್ಮೆಂಟ್ ಕೊಡ್ತಾ ಇದ್ದಾರೆ, ಕಾಮಿಡಿ ಮಾಡ್ತಾರೆ, ಜೋಕ್ಸ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಸೊ ಆಲ್ಮೋಸ್ಟ್ ಅವರು ಅಟ್ ದ ಪ್ರೆಸೆಂಟ್ ಆ ಮೂಮೆಂಟಲ್ಲಿ ಜೀವಿಸ್ತಾ ಇದ್ದಾರೆ ಅಂತ ನನಗನ್ಸುತ್ತೆ. ಬಟ್ ಏನೇ ಇರಲಿ, ಅವರು ಸ್ವಲ್ಪ ಸುಧಾರಿಸ್ಕೊಳ್ಬೇಕು, ಕಾರಣ ಕೊಡೋದ್ರಲ್ಲಾಗಿರ್ಬೋದು, ಮತ್ತು ಸೊ ಎಲ್ಲಿ ಹೇಗೆ ಮಾತಾಡಬೇಕು, ಯಾವ ರೀಸನ್ ಕೊಡಬೇಕು ಅನ್ನೋದ್ರಲ್ಲಿ ಸುಧಾರಿಸ್ಕೊಳ್ಬೇಕು. ಬಟ್ ಅದೊಂದು ರೀಸನ್ ಇಟ್ಕೊಂಡು ಅವ್ರು ಟಿಕೆಟ್ ಟು ಹೋಮ್ ಕೊಡೋದು ಎಷ್ಟು ಸರಿ ಅಂತ ನೀವೇ ಕಮೆಂಟ್ ಮಾಡಿ ತಿಳಿಸಿ. ಸೊ ಟೋಟಲ್ ಈ 5 ಕ್ಯಾಂಡಿಡೇಟ್ಸ್ನ, ಅಂದರೆ 5 ಕಂಟೆಸ್ಟೆಂಟ್ನ ಇವರು ಸೆಲೆಕ್ಟ್ ಮಾಡ್ತಾರೆ. ಯಾರು? ರಜತ್ ಖಳನಾಯಕ. ಸೊ ಅದಾದಮೇಲೆ ಸೊ ಇವಾಗ 1 by 1 ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಫಸ್ಟ್ ಸರಣಿಯ ಮೊದಲನೇ ಚಟುವಟಿಕೆ ಏನಂತ ಇರುತ್ತೆ ಅಂತ ಹೇಳಿದ್ರೆ, ಸೊ ಈ 5 ಕಂಟೆಸ್ಟೆಂಟ್ಗಳಿಗೆ ಸೊ 5 ಬುಟ್ಟಿ ಕೊಡ್ತಾರೆ. ಆ ಬುಟ್ಟಿಲಿ ಬಾಲ್ಗಳನ್ನು ಕಲೆಕ್ಟ್ ಮಾಡಬೇಕಾಗಿರುತ್ತೆ. ಸೊ ಒಂದೊಂದು ಬಾಲ್ಗೆ 5 ಪಾಯಿಂಟ್ಸ್ ಇರುತ್ತೆ. ಸೊ ಇನ್ನೂ ಒಂದು ಕೆಲವಷ್ಟು ಬಾಲ್ಗಳನ್ನು ಈ ಖಳನಾಯಕ ರಜತ್ ಕೈಯಲ್ಲಿ ಕೊಟ್ಟಿರ್ತಾರೆ. ಸೊ ಅವ್ರ ಹತ್ರ ಇರೋ ಒಂದು ಬಾಲ್ಗೆ 10 ಪಾಯಿಂಟ್ಸ್ ಇರುತ್ತೆ. ಸೊ ಈ ರೀತಿಯಾಗಿ ಅವರು ಬಾಲ್ನ ಕಲೆಕ್ಟ್ ಮಾಡಬೇಕಾಗುತ್ತೆ. ಕೊನೆಗೆ ತಾವು ಕಲೆಕ್ಟ್ ಮಾಡಿರೋ ಬಾಲ್ನ ಅವರು ಉಳಿಸ್ಕೋಬೇಕು. ಯಾರು ಅತಿ ಹೆಚ್ಚು ಬಾಲ್ಗಳನ್ನ ಉಳಿಸ್ಕೊಳ್ತಾರೋ, ಸೊ ಒಂದೊಂದು ಸರಣಿಯ ಒಂದೊಂದು ಚಟುವಟಿಕೆಯಲ್ಲೂ 5 ಸುತ್ತುಗಳಿರುತ್ತೆ. ಇದನ್ನು ನಾವು ಚೆನ್ನಾಗಿ ನೆನ್ಪಿಡ್ಕೋಬೇಕು. ಸೊ ಆ 5 ಸುತ್ತುಗಳಲ್ಲಿ ಯಾರು ಚೆನ್ನಾಗಿ ಆಡ್ತಾರೋ ಅದನ್ನು ಅವರು ಕನ್ಸಿಡರ್ ಮಾಡ್ತಾರೆ ನೆಕ್ಸ್ಟು ಕೊಡೋ ಚಟುವಟಿಕೆಗೆ. ಸೊ ಹೀಗಾಗಿ ಒಂದೊಂದೇ ಲೆವೆಲಲ್ಲಿ ನಡ್ಕೊಂಡು ಹೋಗ್ತಾ ಇರುತ್ತೆ. ಸೊ ಫಸ್ಟು ಈ ಸರಣಿಯ ಫಸ್ಟ್ ಲೆವೆಲಲ್ಲಿ ಏನು ನಡೆಯುತ್ತೆ ಅಂತ ಹೇಳಿದರೆ, ಸೊ ಬಾಲ್ಸ್ ಎಲ್ಲ ಕಲೆಕ್ಟ್ ಮಾಡ್ತಾರೆ. ಅಷ್ಟೊಂದೇನು ಅಗ್ರೆಷನ್ ಏನು ಕಾಣಲ್ಲ. ಸೊ ನಾರ್ಮಲಾಗಿ ಇರುತ್ತೆ, ಎಲ್ಲರೂ ಅವ್ರವ್ರ ಬುಟ್ಟಿಲಿ ಚೆನ್ನಾಗಿ ಕಲೆಕ್ಟ್ ಮಾಡಿಕೊಂಡು ಸೊ
ಕಾಪಾಡ್ಕೊಳ್ಳೋದ್ರಲ್ಲಿ ಇರ್ತಾರೆ. ಸೊ ಫಸ್ಟ್ ಸುತ್ತಲ್ಲಿ ಏನಾಗುತ್ತೆ ಅಂದರೆ ಭವ್ಯ ಅವರು ಅತಿ ಹೆಚ್ಚು ಬಾಲ್ಗಳನ್ನ ಕಲೆಕ್ಟ್ ಮಾಡಿ ಸೊ ಟಿಕೆಟ್ ಹೋಮ್ ಫಲಕವನ್ನು ಬೇರೆಯವರಿಗೆ ಕೊಟ್ಬಿಟ್ಟು ಯಾರು ಆಚೆ ಈ ಖಳನಾಯಕ ಸೇವ್ ಮಾಡಿರ್ತಾರಲ್ವ 3 ಜನ, ಧನ್ರಾಜ್, ತ್ರಿವಿಕ್ರಮ್, ಮಂಜು, ಅವ್ರ 3ರಲ್ಲಿ ಒಬ್ಬರನ್ನ ಅವರು ಒಮ್ಮತದಿಂದ ಆಚೆ ಕಳಿಸ್ತಾರೆ. ಅಂದರೆ ಈ ಗೇಮ್ ಆಡಲಿಕ್ಕೆ, ಈ ಚಟುವಟಿಕೆ ಆಡ್ಲಿಕ್ಕೆ ಕಳಿಸ್ತಾರೆ. ಸೊ ಇವರು ಭವ್ಯ ಅವರು ಅವರ ಸ್ಥಾನಕ್ಕೆ ಹೋಗಿ ಸೇಫ್ ಆಗ್ತಾರೆ. ಸೊ ಇದಿಷ್ಟಾಗಿರುತ್ತೆ ಈ ಚಟುವಟಿಕೆ. ಬಟ್ ಇದರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಸೊ ಒಮ್ಮತದ ಒಂದು ನಿರ್ಧಾರ ಬರೋದಿಲ್ಲ. ಬಿಗ್ ಬಾಸ್ ಏನು ಈ ಚಟುವಟಿಕೆ ಕೊಟ್ಟಿರ್ತಾರಲ್ವ, ಸೊ ಇದರಲ್ಲಿ ಇವರು ಒಮ್ಮತ ನಿರ್ಧಾರ ತಗೊಳ್ಳಲ್ಲ. ಸೊ ಮಂಜು ಆಗಿರ್ಬೋದು, ತ್ರಿವಿಕ್ರಮ್ ಆಗಿರ್ಬೋದು, ಇವ್ರ ಮಧ್ಯೆನೇ ವಾದ ಆಗುತ್ತೆ. ಆಮೇಲೆ ಧನ್ರಾಜ್ ಅವರು ತಾವು ಒಪ್ಕೊಳ್ಳಲ್ಲ, ನಾನು ಆಚೆ ಹೋಗಲ್ಲ, ನಾನು ಗೇಮ್ ಮಾಡಲ್ಲ, ನನಗೂ ಕೆಪಾಸಿಟಿ ಇದೆ, ನಾನು ಇರ್ತೀನಿ, ಸೊ ನಾನೇನು ಡಮ್ಮಿ ಕ್ಯಾಂಡಿಡೇಟ್ ಅಲ್ಲ, ನಾನು ಚೆನ್ನಾಗಿ ಆಡ್ಕೊಂಬಂದಿದ್ದೀನಿ ಅಂತ ಹೇಳ್ಬಿಟ್ಟು ನಾನು ಒಮ್ಮತ ನಿರ್ಧಾರಕ್ಕೆ ಬರಲ್ಲ, ನನಗೆ ಒಪ್ಪಿಗೆ ಇಲ್ಲ ಅಂತ ಹೇಳ್ತಾರೆ. ಸೊ ಅದಾದಮೇಲೆ ಬಿಗ್ ಬಾಸ್ಗೆ ಕೋಪ ಬರುತ್ತೆ. ಕೊಟ್ಟಿರೋ ಸಮಯದಲ್ಲಿ ಇವರು ಒಮ್ಮತವನ್ನು ಅಂದರೆ ಒಟ್ಟಿಗೆ ನಿರ್ಧಾರ ತಗೊಳ್ಳಿಲ್ಲ ಅಂತ ಹೇಳ್ಬಿಟ್ಟು ಬಿಗ್ ಬಾಸ್ಗೆ ಕೋಪ ಬಂದುಬಿಟ್ಟು ಸೊ ರಜತ್ ಅವ್ರಿಗೆ ಗದರಿಸ್ತಾರೆ. ಅಂದರೆ ರಜತ್ ಅವ್ರು ನೀವೇನು ಮಾಡ್ತಾ ಇದ್ದೀರಾ, ಅವ್ರಿಗೆ ಇಷ್ಟು ಸಮಯ ಕೊಟ್ಟಾಗಿದೆ, ಇನ್ನೂ ಅವ್ರು ನಿರ್ಧಾರ ತೊಗೊಂಡಿಲ್ಲ, ನೀವೇನು ಮಾಡ್ತಾ ಇದ್ದೀರಾ ಕ್ಯಾಪ್ಟನ್ ಆಗಿ, ಇದು ನಿಮ್ಮ ಒಂದು ಉಸ್ತುವಾರಿಯಲ್ಲಿ ಬರುತ್ತಲ್ವ, ನೀವು ನೋಡ್ಕೊಳ್ಳೋದು ನಿಮ್ಮ ಜವಾಬ್ದಾರಿ ಆಗಿರುತ್ತಲ್ವ ಅಂತ ತಿಳಿಸಿ ಹೇಳ್ತಾರೆ. ಅದಾದಮೇಲೆ ಈ ನಿರ್ಧಾರವನ್ನು ಯಾರು ಅತಿ ಹೆಚ್ಚು ಬಾಲ್ನ ಕಲೆಕ್ಟ್ ಮಾಡಿರ್ತಾರಲ್ವ ಭವ್ಯ ಅವ್ರಿಗೆ ಕೊಡ್ತಾರೆ. ಭವ್ಯ ಅವರೇ ನೀವೇ ಹೇಳಿ, ನೀವು ಯಾರನ್ನು ನಿಮ್ಮ ಸ್ಥಾನಕ್ಕೆ ಕಳಿಸ್ಬಿಟ್ಟು ನೀವು ಅವ್ರ ಸ್ಥಾನಕ್ಕೆ ಹೋಗ್ತೀರಾ ಅಂತ ಕೇಳ್ತಾರೆ. ಸೊ ಅದಾದಮೇಲೆ ಭವ್ಯ ಅವರೇ ಹೇಳ್ತಾರೆ, ಮಂಜು ಅವ್ರನ್ನ ನಾನು ತೊಗೊಳ್ತೀನಿ. ಮಂಜು ಅವರು ಕೆಲವೊಂದು ವಾರಗಳಿಂದ ಅವರು ಅಷ್ಟೊಂದು ಚೆನ್ನಾಗಿ ಆಡ್ತಾ ಇಲ್ಲ, ಮತ್ತು ಅವ್ರು ಕೊಡೋ ನಿರ್ಧಾರಗಳು ಅಷ್ಟೊಂದು ಚೆನ್ನಾಗಿಲ್ಲ, ಕೆಲವೊಂದು ವೀಕಿಂದ ಅವರು ಡೌನಲ್ಲಿದ್ದಾರೆ, ಹಾಗೆ ಈಗ ಏನೇನೋ ರೀಸನ್ ಹೇಳಿ ಕೊಡ್ತಾರೆ. ಸೊ ಕೊನೆಗೆ ಮಂಜು ಅವ್ರು ಬಂದು ನೆಕ್ಸ್ಟ್ ಸುತ್ತಿನ ಗೇಮಲ್ಲಿ ಜಾಯ್ನ್ ಆಗ್ತಾರೆ. ಸೊ ನೆಕ್ಸ್ಟ್ ಸುತ್ತಲ್ಲಿ ಅದೇ ರೀತಿ ಬಾಲ್ಗಳನ್ನು ಕಲೆಕ್ಟ್ ಮಾಡ್ತಾರೆ. ಸೊ ನೆಕ್ಸ್ಟ್ ಸುತ್ತಲ್ಲಿ ಮಂಜು ಅವರು ಹೈಯೆಸ್ಟ್ ಬಾಲ್ನ ಕಲೆಕ್ಟ್ ಮಾಡ್ತಾರೆ. ಸೊ ಮಂಜು ಅವರು ನೆಕ್ಸ್ಟು ಅವರ ಸ್ಥಾನದಿಂದ ಆಚೆ ಯಾರು 3 ಜನ ಇರ್ತಾರಲ್ವ ಟಿಕೆಟು ಫಿನಾಲೆಗೆ, ಅಂದರೆ ಖಳನಾಯಕ ಸೆಲೆಕ್ಟ್ ಮಾಡಿರ್ತಾರಲ್ವ ಹೋಗೋಕ್ಕೆ ಅರ್ಹರು ಅಂತ ಹೇಳ್ಬಿಟ್ಟು, ಆ 3 ಜನರಲ್ಲಿ ಒಬ್ಬರನ್ನ ಅವರು ಒಮ್ಮತದಿಂದ ಕಳಿಸ್ಬೇಕಾಗಿರುತ್ತೆ. ಬಟ್ ಅಲ್ಲೇನಾಗುತ್ತೆ ಅಂದರೆ ಚಿಕ್ಕ ಸಿಡಿಮಿಡಿ ಆಗುತ್ತೆ. ಏನು ಅಂತ ಹೇಳಿದ್ರೆ ಧನ್ರಾಜ್ ಅವರು ಭವ್ಯ ಅವ್ರ ಹೆಸರು ತೊಗೊಳ್ತಾರೆ. ಅದಾದಮೇಲೆ ತ್ರಿವಿಕ್ರಮ್ ಅವರು ಭವ್ಯ ಅವ್ರ ಹೆಸರು ತೊಗೊಳ್ತಾರೆ. ಭವ್ಯ ಅವ್ರು ಬಂದುಬಿಟ್ಟು ಧನ್ರಾಜ್ ಹೆಸರು ತೊಗೊಳ್ತಾರೆ. ಸೊ ಅಲ್ಲಿ ಕೊಡುವಂತಹ ಕಾರಣಗಳಲ್ಲಿ ಸ್ವಲ್ಪ ಏನಂತ ಹೇಳಿದ್ರೆ ತ್ರಿವಿಕ್ರಮ್ ಅವರು ಹೇಳ್ತಾರೆ, ಎಂಟರ್ಟೈನ್ಮೆಂಟಿಗೆ ಕಂಪೇರ್ ಮಾಡಿದ್ರೆ ನೀವು ಅಷ್ಟೊಂದು ಎಂಟರ್ಟೈನ್ಮೆಂಟ್ ಮಾಡಿಲ್ಲ, ಧನ್ರಾಜ್ ಅವರು ಎಂಟರ್ಟೈನ್ಮೆಂಟು ಮತ್ತು ಗೇಮ್ 2ರಲ್ಲೂ ಆಡಿದ್ದಾರೆ ಅಂತ ಹೇಳ್ಬಿಟ್ಟು. ಆವಾಗ ಭವ್ಯ ಹೇಳ್ತಾರೆ, ಇಲ್ಲ ಎಂಟರ್ಟೈನ್ಮೆಂಟ್ ಕಂಪೇರ್ ಮಾಡಿದ್ರೆ ನನಗಿಂತ ನೀವು ಮೋಸ, ನೀವು ಏನೂ ಇಲ್ಲ ಎಂಟರ್ಟೈನ್ಮೆಂಟಲ್ಲಿ ಅಂತ. ಸೊ ಆವಾಗ ತ್ರಿವಿಕ್ರಮ್ ಹೇಳ್ತಾರೆ, ಸೊ ಆ ರೀಸನ್ ನೀವು ತೊಗೊಳ್ಳೇ ಇಲ್ಲ, ನೀವು ಕೊಡ್ಬೋದಾಗಿತ್ತು, ನೀವು ನನ್ನ ಹೆಸರೇ ತೊಗೋಬೋದಾಗಿತ್ತು, ನೀವು ಧನ್ರಾಜ್ ಹೆಸರು ತೊಗೊಂಡು ಇವಾಗ ನನ್ನ ಪರವಾಗಿ ನನ್ನ ಬಗ್ಗೆ ವಾದ ಮಾಡ್ತಾ ಇದ್ದೀರಾ ಅಂತ ಹೇಳ್ತಾರೆ. ಸೊ ಹಾಗಾಗಿ ಕೊನೆಗೆ ಅವರೇ ಒಪ್ಕೊಂಡು ಭವ್ಯ ಅವರು ಸರಿ ಓಕೆ ನಾನು ಹೋಗ್ತೀನಿ, ಮೂರನೇ ಸುತ್ತಿಗೆ ನಾನೇ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಬರ್ತಾರೆ. ಸೊ 3ನೇ ಸುತ್ತಲ್ಲಿ ತಿರ್ಗಾ ಸೇಮ್ ರೋಟೀನ್ ಇದೇ ಥರ ಬಾಲ್ ಕಲೆಕ್ಟ್ ಮಾಡಬೇಕಾಗುತ್ತೆ. ಯಾರು ಹೈಯೆಸ್ಟ್ ಬಾಲ್ ಕಲೆಕ್ಟ್ ಮಾಡ್ತಾರೋ ಅವ್ರಿಗೆ ಆ ಸುತ್ತಿನಿಂದ ಒಂಥರ ಮುಕ್ತಿ ಸಿಗುತ್ತೆ. ಆಚೆ ಟಿಕೆಟು ಫಿನಾಲೆಗೆ ಅವ್ರು ಕಾಂಪೀಟ್ ಮಾಡ್ಬೋದು ಮತ್ತು ನಾಮಿನೇಷನಿಂದ ಪಾರಾಗ್ಬೋದು. ಸೊ 3ನೇ ಸುತ್ತಲ್ಲಿ ಬಂದುಬಿಟ್ಟು ಅತಿ ಹೆಚ್ಚು ಬಾಲ್ನ ಮೋಕ್ಷಿತಾ ಅವ್ರು ಕಲೆಕ್ಟ್ ಮಾಡ್ತಾರೆ. ಸೊ ಮೋಕ್ಷಿತಾ ಅವ್ರು ಕಲೆಕ್ಟ್ ಮಾಡಿದಾಗ ಅಗೇನ್ ಸೊ ಯಾರು 3 ಜನ ಆಚೆ ಉಳ್ಕೊಂಡಿರ್ತಾರಲ್ವ, ಮಂಜು ಆಗಿರ್ಬೋದು, ಧನ್ರಾಜ್ ಆಗಿರ್ಬೋದು, ತ್ರಿವಿಕ್ರಮು, ಮತ್ತು ಇವ್ರ ಮಧ್ಯನೇ ಸುತ್ತಾಕೊಳ್ಳುತ್ತೆ. ಏನಂತ ಹೇಳಿದ್ರೆ ಇವ್ರು 3 ಜನದಲ್ಲಿ ಒಬ್ಬರನ್ನ ಇವರು ನೆಕ್ಸ್ಟ್ ಸುತ್ತಿಗೆ ಕಳಿಸ್ಬೇಕಾಗಿರುತ್ತೆ. ಅಲ್ಲಿ ಏನಂತ ಹೇಳಿದ್ರೆ ಒಬ್ಬೊಬ್ಬರು ಅವ್ರವ್ರ ರೀಸನ್ಗಳನ್ನ ತೊಗೊಳ್ತಾರೆ. ಸೊ ತ್ರಿವಿಕ್ರಮ್ ಅವ್ರು ಬಂದುಬಿಟ್ಟು ಇವ್ರ ಗ್ರಾಫು ಅಷ್ಟೊಂದು ಏನು ಕಂಪೇರ್ ಮಾಡಿದ್ರೆ ಮಂಜು ಅವ್ರಿಗೆ ಅಷ್ಟೊಂದು ಮೊದಲಿಂದನೂ ಏನು ಫುಲ್ ಗ್ರಾಫ್ ಅಷ್ಟೊಂದು ಚೆನ್ನಾಗಿಲ್ಲ, ಮಧ್ಯದಿಂದ ಅವ್ರು ಸ್ಟಾರ್ಟ್ ಮಾಡಿರೋದು, ಅವ್ರ ಗ್ರಾಫ್ ಮಧ್ಯದಿಂದ ಸ್ಟಾರ್ಟ್ ಆಗಿದೆ ಅಂತ ಕೊಡ್ತಾರೆ ಕಾರಣ. ಸೊ ಆವಾಗ ಅಲ್ಲೇ ಇದ್ದಂತಹ ರಜತ್ ಅವರು ಹೇಳ್ತಾರೆ, ಹಾಗೆ ನೀವು ಗ್ರಾಫ್ನ ಕಂಪೇರ್ ಮಾಡೋಕ್ಕೆ ಹೋದರೆ ಮಂಜು ಅವರು ಮುಂಚೆಯಿಂದ ತುಂಬ ಚೆನ್ನಾಗಿತ್ತು ಗ್ರಾಫು, ಈ ಒಂದು 3-4 ವಾರ ಹತ್ತತ್ರ ಈ 3 ತಿಂಗಳು ಬಿಗ್ ಬಾಸಲ್ಲಿ 1 ತಿಂಗಳು ಅವರು ಗ್ರಾಫೇ ಇಲ್ಲ, ಎಲ್ಲೋ ಒಂದು ಮೂಲೆ ಗುಂಪಾಗಿದ್ದಾರೆ, ಯಾವುದೋ ಒಬ್ಬರ ಜೊತೆನೇ ಕುತ್ಕೊಂಡು ಕಾಲ ಕಳೀತಾ ಇದ್ದಾರೆ. ಸೊ ಹಾಗಿರುವಾಗ ಈ ಗ್ರಾಫ್ನ ಯಾಕೆ ಕನ್ಸಿಡರ್ ಮಾಡಲ್ಲ? ಅದು ಆ್ಯಕ್ಚುಲಿ ಪಾಯಿಂಟ್ ಟು ಬಿ ನೋಟೆಡ್, ಆ್ಯಕ್ಚುಲಿ ಒಳ್ಳೆ ಪಾಯಿಂಟ್ನೇ ಅವ್ರು ರೈಸ್ ಮಾಡಿದ್ರು, ಅದು ಕನ್ಸಿಡರ್ ಮಾಡಬೇಕು. ಯಾಕಂದರೆ ಒಬ್ಬರು ಗ್ರಾಫ್ನ ಅಳಿತಾ ಇದ್ದೀವಿ ಅಂದರೆ ಇನ್ನೊಬ್ಬರು ಗ್ರಾಫ್ನು ಅದೇ ಪ್ರಾಮಾಣಿಕತೆಯಿಂದ ಅಳಿಬೇಕಾಗುತ್ತೆ. ಸೊ ಇವರು ಹೇಗೆ ಫಸ್ಟ್ ಕೆಲವೊಂದು ವಾರ ಇವರು ಸ್ಟಾರ್ಟಿಂಗ್ ಟ್ರಬಲ್ ಅನ್ನೋ ಥರ ಇತ್ತು, ಹಾಗಾಗಿ ನೆಕ್ಸ್ಟು ಮಿಡಲ್ ವೀಕಿಂದ ಅವ್ರ ಗ್ರಾಫ್ ರೈಸ್ ಆಗ್ತಾ ಹೋಯಿತು. ಸೊ ಹಾಗೆ ಇವ್ರದ್ದು ಫಸ್ಟಿಂದ ರೈಸ್ ಆಗಿ ಲಾಸ್ಟಲ್ಲಿ ಇವ್ರದ್ದು ಕಮ್ಮಿ ಆಯಿತು. ಹಾಗೆ ನೋಡೋಕೆ ಹೋದರೆ ಆಲ್ಮೋಸ್ಟ್ ಸೇಮೇ ಅಂತಲೇ ಹೇಳ್ಬೋದು. ಬಟ್ ಏನೇ ಇರಲಿ, ಸೊ ಈ ಒಂದು ಇದರಲ್ಲಿ ರಜತ್ ಅವ್ರಿಗೆ ತುಂಬ ಕೋಪ ಬರುತ್ತೆ.
ಹಾಗೆ ಮಂಜು ಅವರು ನೀವ್ಯಾಕೆ ಮಧ್ಯೆ ಮಾತಾಡ್ತಾ ಇದ್ದೀರಾ, ನೀವು ಇಂಟರ್ಫಿಯರ್ ಆಗೋಂಗಿಲ್ಲ, ನಾವು ಒಂದು ಒಪ್ಪಂದದ ನಿರ್ಧಾರ ತಗೋಬೇಕು, ನಿಮಗೆ ರೈಟ್ಸ್ ಇಲ್ಲ ಅಂತ ಹೇಳ್ಬಿಟ್ಟು ರಜತ್ ಅವರು ನೀವು ಯಾರು ಹೇಳೋಕ್ಕೆ, ಇದು ನನಗೆ ರೈಟ್ಸ್ ಇದೆ, ನಾನು ಹೇಳೋ ಅಧಿಕಾರ ಇದೆ, ನಾನು ಉಸ್ತುವಾರಿ ಅಂತ ಹೇಳಿಬಿಟ್ಟು ಚೆನ್ನಾಗಿ ಗಲಾಟೆ ಮಾಡ್ತಾರೆ. ಸ್ವಲ್ಪ ಹೊತ್ತು ಫುಲ್ ಹೀಟೆಡ್ ಆರ್ಗ್ಯುಮೆಂಟ್ ಇರುತ್ತೆ. ಬಟ್ ಅವ್ರು ಹೇಳೋದ್ರಲ್ಲೂ ಪಾಯಿಂಟ್ ಇದೆ, ಇವ್ರು ಹೇಳೋದ್ರಲ್ಲೂ ಪಾಯಿಂಟ್ ಇದೆ. ಇಂಟರ್ಫಿಯರ್ ಆಗಬಾರ್ದು ಮಧ್ಯದಲ್ಲಿ, ಇನ್ ಕೇಸ್ ಅವ್ರು ತೊಗೊಂಡಿಲ್ಲ ಅಂದರೆ. ಬಟ್ ಆ್ಯಕ್ಚುಲಿ ಬಿಗ್ ಬಾಸ್ ಹೇಳಿರ್ತಾರೆ ರಜತ್ ಅವ್ರಿಗೆ, ನೀವೇನು ಮಾಡ್ತಿದ್ದೀರಾ, ನೋಡ್ಕೊಳ್ಳೋ ಜವಾಬ್ದಾರಿ ನಿಮ್ಮದು ಅಂತ. ಹಾಗಾಗಿ ರಜತ್ ಅವರು ಇಂಟರ್ಫಿಯರ್ ಆದರೆ ಹೊರತು, ಇಲ್ಲ ಅಂದಿದ್ರೆ ಅವರು ಇಂಟರ್ಫಿಯರ್ ಆಗ್ತಾ ಇರಲಿಲ್ಲ. ಬೇಕಂದರೆ ಮುಂಚೆ ಎಲ್ಲ ಬೇರೆ ಬೇರೆಯವ್ರನ್ನ ಕಳಿಸ್ಬೇಕಾದ್ರೆ ನೋಡಿದ್ದೀವಿ ನಾವು, ಅವ್ರು ಇಂಟರ್ಫಿಯರ್ ಆಗ್ತಾ ಇರಲಿಲ್ಲ, ಅವ್ರ ಪಾಡಿಗೆ ಅವ್ರು ದೂರ ನಿಂತ್ಕೊಳ್ತಾ ಇದ್ರು. ಸೊ ಏನೇ ಇರಲಿ, ಸೊ ಇದಾಗಿರುತ್ತೆ. ಅದಾದಮೇಲೆ ಇವರು ಒಮ್ಮತದ ನಿರ್ಧಾರಕ್ಕೆ ಬರೋಲ್ಲ. ಹಾಗಾಗಿ ಯಾರು ಹೈಯೆಸ್ಟ್ ಇವರು ಕಲೆಕ್ಟ್ ಮಾಡಿರ್ತಾರಲ್ವ ಬಾಲ್ಸ್ನ, ಹನುಮಂತು ಅವ್ರು ಕಲೆಕ್ಟ್ ಮಾಡಿರ್ತಾರೆ. ಸೊ ಹನುಮಂತು ಅವ್ರಿಗೆ ಬಿಗ್ ಬಾಸ್ ಒಂದು ಅಧಿಕಾರ ಕೊಡ್ತಾರೆ. ಹನುಮಂತು ಅವರೇ, ನೀವೇ ಹೇಳಿ, ನಿಮ್ಮ ಸ್ಥಾನಕ್ಕೆ ಯಾರನ್ನು ನೀವು ಕರೆಸ್ಕೊಂಡು ನೀವು ಅವ್ರ ಸ್ಥಾನಕ್ಕೆ ಹೋಗೋಕ್ಕೆ ಇಷ್ಟಪಡ್ತೀರಾ ಟಿಕೆಟು ಫಿನಾಲೆ ಆಡಲಿಕ್ಕೆ ಅಂತ. ಸೊ ಆ ಟೈಮಲ್ಲಿ ಹನುಮಂತ ಅವರು ಅಗೇನ್ ಮೋಕ್ಷಿತ ರೀಸನ್ನ ತೊಗೊಳ್ತಾರೆ. ಮೋಕ್ಷಿತನ ರೀಸನ್ ಕೊಟ್ಬಿಟ್ಟು ಮೋಕ್ಷಿತ ಅವ್ರನ್ನ ನಾನು ಟಿಕೆಟ್ ಟು ಹೋಮ್ ಕಳಿಸ್ತೀನಿ ಅಂತ ಹೇಳ್ಬಿಟ್ಟು, ಅದಕ್ಕೆ ಕೊಟ್ಟಂಥ ಕಾರಣ ಅವರು ಆಟ ಆಡ್ತಾರೆ, ಬಟ್ ಅಷ್ಟೊಂದು ಚೆನ್ನಾಗಿ ಆಡೋಲ್ಲ, ಅಷ್ಟೊಂದು ಅಗ್ರೆಸಿವ್ ಆಗಿ ಆಡೋಲ್ಲ, ಹಾಗೆ ಹೀಗೆ ಅಂತ. ಬಟ್ ನನಗೇನು ಅನಿಸುತ್ತೆ ಅಂದರೆ, ಲಾಸ್ಟ್ ಟೈಮ್ ವರ್ತೂರ್ ಅವ್ರು ಬಂದಾಗ ಬಿಗ್ ಬಾಸ್ ಮನೆ ಒಳಗಡೆ ಒಂದು ಒಳ್ಳೆ ಸೆಂಟೆನ್ಸ್ನ ಹೇಳಿದರು. ಏನು ಅಂತ ಹೇಳಿದರೆ, ಎಲ್ಲರೂ ಗೇಮ್ ಆಡಿಕೊಂಡೇ ಗೆಲ್ತಾರೆ ಅನ್ನೋದಾಗಿದ್ದರೆ ಬಿಗ್ ಬಾಸ್ನ, ಯಾರ್ಯಾರೋ ಚಾಂಪಿಯನ್ಶಿಪ್ಪು ಒಲಿಂಪಿಕ್ಸಲ್ಲಿರೋರು ಒಳ್ಳೊಳ್ಳೆ ಸ್ಟ್ರಾಂಗ್ ಬಾಡಿ ಬಿಲ್ಡರ್ಸ್ನ ತೊಗೊಂಬಂದು ಬಿಗ್ ಬಾಸಲ್ಲಿ ಬಿಡ್ತಾ ಇದ್ರಲ್ವಾ. ಸೊ ಇದು ಬಂದು ವ್ಯಕ್ತಿತ್ವದ ಆಟ, ನಿಮ್ಮ ವ್ಯಕ್ತಿತ್ವನ ನೀವು ಗುರ್ಸ್ಕೊಳ್ಳಿ, ಜನಗಳಿಗೆ ಇಷ್ಟಪಡಿಸಿ ಅಂತ ಹೇಳ್ತಾರೆ. ಅದು ಆ್ಯಕ್ಚುಲಿ ತುಂಬಾ ಒಳ್ಳೆ ಸೆಂಟೆನ್ಸು. ನಾನು ಇಷ್ಟು ಸೀಸನಿಂದ ಬಿಗ್ ಬಾಸ್ ನೋಡ್ಕೊಂಡು ಬರ್ತಾಯಿದ್ದೀನಿ. ಕೇವಲ ಗೇಮ್ ಆಡೇ ಗೆದ್ದಿರೋರು ಯಾರೂ ಇಲ್ಲ. ಯಾವುದೋ ಒಂದು ಸೀಸನಲ್ಲಿ ಆ ಥರ ಆಗಿರ್ಬೋದು. ಹಂಗಾಗುತ್ತೆ ಅಂತ ಹೇಳಿದ ತಕ್ಷಣವೇ ಬರೀ ಗೇಮ್ ಆಡಿ ನಾನು ಗೇಮೇ ಆಡ್ಕೊಂಡಿರ್ತೀನಿ ಅನ್ನೋದು ಎಷ್ಟರ ಮಟ್ಟಿಗೆ ಸರಿ. ಇಲ್ಲಿ ಕೆಲವೊಂದು ಕಂಟೆಸ್ಟೆಂಟ್ಗಳ ಬಗ್ಗೆ ಮಾತಾಡಬೇಕು ಅಂತ ಹೇಳಿದರೆ, ತ್ರಿವಿಕ್ರಮ್ ಆಗಿರ್ಬೋದು ಮತ್ತು ಭವ್ಯ ಆಗಿರ್ಬೋದು, ಈ ಎರಡು ಕಂಟೆಸ್ಟೆಂಟ್ ಬಗ್ಗೆ ಏನಂತ ಹೇಳಿದರೆ, ಈ ಗೇಮ್ ತುಂಬ ಚೆನ್ನಾಗಿ ಆಡ್ತಾರೆ, ತುಂಬ ಸ್ಟ್ರಾಂಗ್ ಆಗಿದ್ದಾರೆ, ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿದ್ದಾರೆ. ಗೇಮ್ ಅಂತ ಬಂದರೆ ನೀನಾ ಅನ್ನೋ ಲೆವೆಲಿಗೆ ಆಡ್ತಾರೆ. ಬಟ್ ಎಂಟರ್ಟೈನ್ಮೆಂಟ್, ಅವ್ರ ವ್ಯಕ್ತಿತ್ವ ಹೇಗಿದೆ, ಅವ್ರ ಭವ್ಯ ಪ್ರಾಮಾಣಿಕತೆ ಎಷ್ಟು ಟ್ರಾನ್ಸ್ಪರೆನ್ಸಿ ಅಂತ ನಮ್ಗೆ ಲಾಸ್ಟ್ ವೀಕ್ ಗೊತ್ತಾಯಿತು. ಅವ್ರು ಎಷ್ಟು ಪ್ರಾಮಾಣಿಕವಾಗಿದ್ದರು ಅನ್ನೋದು ಇಡೀ ಕರ್ನಾಟಕನೇ ನೋಡ್ತು ಆ ವಿಟಿಯಲ್ಲಿ, ನಾವು ಕೂಡ ನೋಡಿದ್ವಿ. ಸೊ ಹಾಗಿರುವಾಗ ಅವ್ರ ವ್ಯಕ್ತಿತ್ವ ಅಲ್ಲೇ ಕಾಣ್ತು. 3 ವಾರ ಕ್ಯಾಪ್ಟನ್ ಆದ್ರೇನು, 4 ವಾರ ಕ್ಯಾಪ್ಟನ್ ಆದ್ರೇನು, ಇಷ್ಟು ತಿಂದ್ರೇನು, ಒಂದು ಸರಿ ಕಳ್ಕೊಂಡ್ರೆ ಮುಗೀತಲ್ವಾ. ಒಂದು ಸರಿ ಅಪ್ರಾಮಾಣಿಕ ಅನ್ನೋದು ಬಂತು ಅಂದರೆ ಅದು ಯಾವತ್ತೂ ಇರುತ್ತೆ, ಬ್ಲ್ಯಾಕ್ ಮಾರ್ಕ್ ಅನ್ನೋದು, ಅದು ಕೊನೆವರೆಗೂ ಹೋಗಲ್ಲ. ಸೊ ಈ ಗೇಮಲ್ಲೂ ಕೂಡ ಕೆಲವೊಬ್ಬರು ಟಾಂಟ್ ಮಾಡಿದ್ರು, ನೀವು ಯಾವ ಥರ ಗೇಮ್ ಆಡಿದ್ರಿ ಅನ್ನೋದು ನನಗೆ ಗೊತ್ತು, ನೀವು ಹೇಳಬೇಕಾಗಿಲ್ಲ, ಎಲ್ಲರೂ ನೋಡ್ತಾ ಇದ್ದಾರೆ ಅಂತ ಗೌತಮಿ ಅವ್ರ ಮುಖಕ್ಕೆ ಕೊಡ್ದಂಗೆ ಹೇಳಿದರು. ಸೊ ಹೀಗಾಗುತ್ತೆ. ಸೊ ವಿಕ್ರಮ್ ಅವ್ರ ವಿಷಯಕ್ಕೆ ಬಂದರೆ, ಅವರು ಬಿಗ್ ಬಾಸ್ ನಿರ್ಧಾರ ಆಗಿರ್ಬೋದು, ಸುದೀಪ್ ಅವ್ರ ನಿರ್ಧಾರ ಆಗಿರ್ಬೋದು, ಅವ್ರ ಬಗ್ಗೆನೇ ಅವರು ಒಪ್ಕೊಳ್ಳೋಕ್ಕಾಗ್ದಿರ ಅವ್ರ ಬಗ್ಗೆನೇ ಮಾತಾಡಿರೋವಂಥದ್ದಿದೆ. ಮತ್ತು ಅವ್ರ ವ್ಯಕ್ತಿತ್ವ ಅಂತ ನೋಡೋಕೆ ಬಂದರೆ ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ. ಬಟ್ ಎಂಟರ್ಟೈನ್ಮೆಂಟ್ ವಿಷಯದಲ್ಲಿ ಸ್ವಲ್ಪ ಅವರು ಬರಬೇಕು, ಡ್ಯಾನ್ಸ್ ಮಾಡಲಿ, ಹಾಡು ಹೇಳಲಿ ಅಂತಲೇ ಹೇಳಲ್ಲ, ಅಟ್ಲೀಸ್ಟ್ ಎಲ್ಲರ ಜೊತೆ ಮಿಂಗಲ್ ಆಗಿ ಚೆನ್ನಾಗಿ ಇರಬೇಕು. ಒಂದೇ ಒಂದು ಭವ್ಯ ಅವ್ರ ಜೊತೆಗೆ ಕೂರೋದಾಗಲಿ ಮಾತಾಡೋದಾಗಲಿ ಅದು ಅಷ್ಟೊಂದು ಎಂಟರ್ಟೈನ್ಮೆಂಟ್ ಆಗಿರಲ್ಲ. ಅಲ್ಲಿ ಏನು ಅಷ್ಟೊಂದು ಕಾನ್ವರ್ಸೇಷನ್ ಇರಲ್ಲ, ಅವರಿಬ್ರದ್ದು ಬಿಟ್ಟರೆ ಬೇರೆ ಯಾವ ಕಾನ್ವರ್ಸೇಷನ್ ಇರಲ್ಲ. ಸೊ ಒಟ್ಟಿನಲ್ಲಿ ಮೊದಲನೇ ಸರಣಿಯ 5 ಸುತ್ತಿನಲ್ಲಿ 4 ಸುತ್ತು ಕಂಪ್ಲೀಟ್ ಆಗಿದೆ. ಸೊ ಇನ್ನೂ 1 ಸುತ್ತು ಪೆಂಡಿಂಗ್ ಇದೆ. ಲಾಸ್ಟ್ ಹನುಮಂತು ಅವರು ಟಿಕೆಟು ಫಿನಾಲೆ ಯಾರು 3 ಜನ ಇರ್ತಾರಲ್ವ ಅವ್ರ ಸ್ಥಾನದಲ್ಲಿ ಹೋಗಿರ್ತಾರೆ. ಸೊ ಮೋಕ್ಷಿತಾ ಅವರು ಅಗೇನ್ ಈ ಕಡೆ ಬಂದು ಗೇಮ್ ಆಡ್ತಾ ಇರ್ತಾರೆ. ಇನ್ನು 5ನೇ ಸುತ್ತು ಯಾವ ಥರ ಆಗುತ್ತೆ, ಯಾರು ಗೆಲ್ತಾರೆ ಅನ್ನೋದು, ನಾಮಿನೇಟ್ ಆಗ್ತಾರೆ ಆಗಲಿ, ಇದ್ರ ಬಗ್ಗೆ ಯಾವ ಡೀಟೇಲ್ಸು ಯಾವ ಪ್ರೋಮೋನು ಇನ್ನೂ ಬಂದಿಲ್ಲ. ಸೊ ನಾವು ಕಾದಿದ್ದು ನೋಡಬೇಕು. ಒಂದು ಪ್ರೋಮೋದಲ್ಲಿ ತಿಳಿಸ್ತಾರಾ ಇಲ್ಲ ಅಂತ ಹೇಳಿದ್ರೆ ಎಪಿಸೋಡೇ ನೋಡಬೇಕಾಗುತ್ತಾ ಗೊತ್ತಿಲ್ಲ. ಸೊ ಈ ವಿಡಿಯೋದಲ್ಲಿ ನಿಮಗೆ ಯಾರು 5ನೇ ಸುತ್ತಲ್ಲಿ ಗೆಲ್ಲಬಹುದು, ಸೊ ಯಾರು ಟಿಕೆಟ್ ಫಿನಾಲೆ ಹೋಗಲಿಕ್ಕೆ ಅರ್ಹರು, ಮತ್ತು ಯಾರು ನಾಮಿನೇಷನ್ ಆಗಲಿಕ್ಕೆ ಅರ್ಹರು 5 ಜನ, ಮತ್ತು ಯಾರು ನಿಮಗೆ ಈ ಬಿಗ್ ಬಾಸ್ ಮನೆಯಿಂದ ಆಚೆ ಆದಷ್ಟು ಬೇಗ ಹೋಗಬೇಕು, ಯಾರು ವಿನ್ ಆಗಬೇಕು, ಯಾರು ರನ್ನರ್ ಅಪ್ ಆಗಬೇಕು, ಯಾರು ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟು, ಮತ್ತು ಯಾರು ಯಾವ ಥರ ಆಡ್ತಾ ಇದ್ದಾರೆ, ಮೇಯ್ನಾಗಿ ಇದಿಷ್ಟು ರೀಸನ್ನ ನೀವು ಕಮೆಂಟ್ ಮಾಡಿ ನಂಗೆ ತಿಳಿಸಿ. ಅದ್ರ ಜೊತೆಗೆ ಮತ್ತೊಂದು ಏನಂತ ಹೇಳಿದ್ರೆ, ರಜತ್ ಅವರು 5 ಜನ ಏನು ಆಯ್ಕೆ ಮಾಡಿದಾರಲ್ವ ಟಿಕೆಟ್ ಟು ಹೋಮು, ಆ 5 ಜನದಲ್ಲಿ ನಿಮಗೆ ಆಡಿಯನ್ಸಿಗೆ ಆ 5 ಜನಗಳು ಅವ್ರು ಕೊಟ್ಟಂಥ ರೀಸನ್ನು, 5 ಜನ ಸೆಲೆಕ್ಟ್ ಮಾಡಿರುವಂಥ ರೀತಿ ನಿಮ್ಗೆ ಇಷ್ಟ ಆಯಿತಾ, ಇಷ್ಟ ಆಗಿಲ್ವಾ ಅದನ್ನು ಕಮೆಂಟ್ ಮಾಡಿ ತಿಳಿಸಿ. ಅದರ ಜೊತೆಗೆ ಏನು ಬಾಲ್ದು ಗೇಮ್ ಕೊಟ್ರಲ್ವಾ, ಅಂದರೆ ತುಂಬ ಸ್ಪೋರ್ಟಿವಾಗಿ ತೊಗೊಂಡು ಆಡಿದ್ದು ಹನುಮಂತು ಚೈತ್ರ,
ಅದು ಬಿಟ್ಟರೆ ಇನ್ನು ಮಿಕ್ದವ್ರು ಯಾರ್ಯಾರು ಅಷ್ಟೊಂದು ಫೈಟಿಂಗ್ ಎಫೆಕ್ಟ್ ಇರಲಿಲ್ಲ. ಬಿಟ್ಟರೆ ಅವ್ರವ್ರ ಬಾಲ್ ತೊಗೊಂಡು ಅವರು ಬುಟ್ಟಿ ಮೇಲೆ ಕುತ್ಕೊಳ್ತಾ ಇದ್ರು, ಅಷ್ಟೊಂದು ಸ್ಪೋರ್ಟಿವ್ನೆಸ್ ಕಾಣಲಿಲ್ಲ. ಬಿಟ್ಟರೆ ನನಗೆ ಇಲ್ಲಿಂದ ಹೋದರೆ ಸಾಕು, ಸೇಫ್ ಆದರೆ ಸಾಕು ಅನ್ನೋ ಲೆವೆಲಿಗೆ ಆಡ್ತಾಯಿದ್ರು. ಬಿಟ್ಟರೆ ಆ ಸ್ಪೋರ್ಟಿವ್ನೆಸ್ ಆಗಿರ್ಬೋದು, ಅಗ್ರೆಷನ್ ಆಗಿರ್ಬೋದು ಅಷ್ಟಾಗಿ ಕಾಣಿಸ್ಲಿಲ್ಲ. ಸೊ ನಿಮಗೆ ಯಾರು ಅಷ್ಟು ಚೆನ್ನಾಗಿ ಆಡಿದ್ರು ಅಂತ ಅನಿಸ್ತು ಈ ಬಾಲ್ ಗೇಮಲ್ಲಿ? ಅದ್ರ ಜೊತೆಗೆ ಭವ್ಯ ಅವರು ಹನುಮಂತ ಅವರ ಬುಟ್ಟಿಯಿಂದ ಬಾಲ್ನ ಎಲ್ಲ ಕೆಳಗಡೆ ಉರುಳಿಸಿದಾಗ ಒಂದು ಏಟು ಹೊಡಿತಾರೆ ಜೋರಾಗಿ, ತುಂಬಾ ಜೋರಾಗಿ ಪೆಟ್ಟಾಗುತ್ತೆ ಅವ್ರಿಗೂ ಕೂಡ. ಸೊ ಆ ಥರ ಮಾಡಿದ್ದು ಸರಿನಾ? ಅವ್ರು ಆ ಥರ ಮಾಡ್ಬೋದಿತ್ತಾ? ಯಾಕಂದರೆ ಅವ್ರು ಬುಟ್ಟಿ ಮುಟ್ಟಿದ ತಕ್ಷಣ ಅವ್ರಿಗೆ ಕೋಪ ಬಂತಾ? ಸೊ ಇನ್ನೊಬ್ಬರು ಬಾಲ್ನ ಕೆಳಗಡೆ ಉರುಳಿಸ್ತಾ ಇದ್ದಾರೆ ಅಂದಮೇಲೆ ಅವ್ರ ಬಾಲು ಡೆಫಿನೆಟ್ಲಿ ಅವ್ರ ಬಾಲ್ ಹೋದಾಗ ಕೋಪ ಬಂದೇ ಬರುತ್ತೆ. ಸೊ ಅವ್ರಿಗೆ ಯಾವ ಥರ ಕೋಪ ಬರುತ್ತೋ ಅದೇ ರೀತಿ ಇವ್ರಿಗೂ ಕೋಪ ಬರುತ್ತೆ. ಹಾಗಂತ ಯಾರು ಇರ್ತಾರೋ ಹಿಂದೆ ಮುಂದೆ ನೋಡ್ದಿರ ಅವ್ರಿಗೆ ಹೊಡಿಲಿಕ್ಕಾಗತ್ತಾ? ಹೊಡೆಯೋ ತನಕ ಹೊಡೆದು ಅಗ್ರೆಷನ್ ತೋರಿಸ್ಬಿಟ್ಟು ಆಮೇಲೆ ಸಾರಿ ನಾನು ಕಾಲಿಗೆ ಬೀಳ್ತೀನಿ, ಕೈಗೆ ಬೀಳ್ತೀನಿ ಅಂದರೆ ಅದು ಎಷ್ಟರ ಮಟ್ಟಿಗೆ ಸರಿ? ಸೊ ಇದನ್ನು ಕೂಡ ನಿಮಗೆ ನಿಮ್ಮ ಮನಸ್ಸಿಗೆ ಏನು ಅನ್ನಿಸ್ತು, ನಿಮ್ಗೆ ಯಾವ ಥರ ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಸೊ ಇದಿಷ್ಟು ನಾನು ಏನೇನು ಕ್ವೆಶನ್ಸ್ ಹೇಳಿದ್ನಲ್ವಾ, ಸೊ ನಿಮಗೆ ಯಾವ ಥರ ಅನ್ನಿಸ್ತಾ ಇದೆ, ನಿಮ್ಮ ಮನಸ್ಸಿಗೆ ಏನು ಅನ್ನೋದು ಕಮೆಂಟ್ ಮಾಡಿ ತಿಳಿಸಿ. ಸೊ ದಟ್ ನಮಗೂ ಗೊತ್ತಾಗುತ್ತೆ ಮತ್ತು ಆಡಿಯನ್ಸ್ಗೂ ಗೊತ್ತಾಗುತ್ತೆ ಯಾರಿಗೆ ಯಾವ ಥರ ಫ್ಯಾನ್ಸ್ ಇದ್ದಾರೆ, ಯಾರು ಯಾವ ರೀತಿಲಿ ಆಡ್ತಾ ಇದ್ದಾರೆ ಅನ್ನೋದು ಎಲ್ರಿಗೂ ಗೊತ್ತಾಗುತ್ತೆ. ಸೊ ಇದು ತುಂಬಾ ಹೆಲ್ಪ್ ಆಗುತ್ತೆ. ಸೊ ಇದಿಷ್ಟಾಗಿತ್ತು ನಿನ್ನೆ ಎಪಿಸೋಡಿನ ಕಂಪ್ಲೀಟ್ ರಿವ್ಯೂ. ಸೊ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದು ನನ್ನ ಹೊಸ ಚಾನಲ್ಲು. ಡೈಲಿ ನ್ಯೂಸ್ ಅಪ್ಡೇಟ್ಸ್ ಆಗಿರ್ಬೋದು, ಏನೇ ಹೊಸ ಟ್ರೆಂಡಿಂಗ್ ಅಪ್ಡೇಟ್ಸ್ ಆಗಿರ್ಬೋದು, ನನ್ನ ಚಾನಲಲ್ಲಿ ನಾವು ನಿಮಗೆ ಅಪ್ಡೇಟ್ ಮಾಡಲಿಕ್ಕೆ ಟ್ರೈ ಮಾಡ್ತೀವಿ. ಆದಷ್ಟು ಪ್ರಾಮಾಣಿಕವಾಗಿ ರಿವ್ಯೂಸ್ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.